ಶ್ರೀದೇವಿ ದೇವಸ್ಥಾನ ಪೊಲೀಸ್ ಲೈನ್ ಟೆಲಿಕಾಂ ಹೌಸ್ ರಸ್ತೆ ಮಂಗಳೂರು. ಇಲ್ಲಿನ ಮಹಾನವಮಿ ಉತ್ಸವ ಹಾಗೂ ಚಂಡಿಕಾ ಹೋಮ ಅಕ್ಟೋಬರ್ 3ರಿಂದ ಅಕ್ಟೋಬರ್ 12ರ ತನಕ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ವಿಜೃಂಭಣೆಯಿಂದ ನಡೀತಾ ಇದೆ. ಹಾಗೆಯೇ ತಾರೀಕು 6ರ ರವಿವಾರದಂದು ಮಧ್ಯಾಹ್ನ 12:30ಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ ನೆರವೇರಿ ಬೆಳಿಗ್ಗೆ 10:30ಕ್ಕೆ ಭಕ್ತಿ ರಸಮಂಜರಿ ಶ್ರೀ ಸುಬ್ರಾಯ ಕಲ್ಪನೆ ಮತ್ತು ಬಳಗ ಶ್ರೀದೇವಿ ಭಕ್ತಿಗೀತೆಯ ಧ್ವನಿ ಸುರುಳಿ ಬಿಡುಗಡೆ ನಡೆದಿದೆ. ಇನ್ನು ಮಧ್ಯಾಹ್ನ 1ರಿಂದ 3 ಗಂಟೆ ತನಕ ಅನ್ನಸಂತರ್ಪಣೆ ನೆರವೇರಿ ಸಂಜೆ 5:30ರಿಂದ 7ರ ತನಕ ಶ್ರೀ ಗೋಪಾಲಕೃಷ್ಣ ಭಜನಾ ಮಂಡಳಿ ಕದ್ರಿ ಕಂಬಲದವರ ಭಜನಾ ಕಾರ್ಯಕ್ರಮ ನೆರವೇರಿದೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಸಂಜೆ 7ರಿಂದ ಸಿರಿಗನ್ನಡ ರಾಷ್ಟ್ರೀಯ ನೃತ್ಯ ಕಲಾರತ್ನ ಪ್ರಶಸ್ತಿ ಪುರಸ್ಕೃತೆ ಕುಮಾರಿ ಅನ್ನಪೂರ್ಣ ಕುಲಾಲ್ ವಗ್ಗ ಇವರ ನಿರ್ದೇಶನದ ಶ್ರೀ ಶಾರದಾ ನೃತ್ಯ ಕಲಾ ತಂಡ ಇವರಿಂದ ಸಾಂಸ್ಕೃತಿಕ ಜೇಂಕಾರ ಪ್ರದರ್ಶನಗೊಂಡಿದೆ. ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಮ್ಮ ಮಂಗಳೂರು ಪಾಂಡೇಶ್ವರದ ಪೊಲೀಸ್ ಲೈನ್ ದೇವಿ ದೇವಸ್ಥಾನದಲ್ಲಿ ನವರಾತ್ರಿಯ ದಿನ 9 ದಿನ ನವದುರ್ಗಿಯರ ಆರಾಧನೆಯಂತೆ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಗಂಡೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನಿ ಚ ಸಪ್ತಮ ಕಾಲರಾತ್ರಿ ಮಾ ಗೌರಿ ಚಾಷ್ಟಮ ಎಂಬುದಾಗಿ 9 ದಿನ 9 ದೇವಿಯನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ನವರಾತ್ರ ಕಾರ್ಯಕ್ರಮವನ್ನು ಪ್ರಾರಂಭವನ್ನು ಮಾಡ್ತೀವಿ. ಪ್ರಥಮ ದಿನಂದು 10ನೇ ದಿವಸ 108ಕ್ಕಿಂತ ಹೆಚ್ಚು ಸಿಂಹಾಳಾಭಿಷೇಕ ಬೊಂಡಾಭಿಷೇಕವನ್ನು ಮಾಡಿಕೊಳ್ತೇವೆ. ಮತ್ತು ಪ್ರತಿ ದಿವಸ ಅನ್ನಸಂತರ್ಪಣೆ ಇದೆ, ಮತ್ತು ಸಾಯಂಕಾಲ ಸಹ ಅನ್ನಸಂತರ್ಪಣೆ ಇದೆ. ಮತ್ತು ವಿಶೇಷವಾಗಿ ಪ್ರಪ್ರಥಮ ದಿವಸ ನವಕ ಕಲಶಾಭಿಷೇಕ ದೇವಿಗೆ ಮತ್ತು ಗಣಪತಿ ಹೋಮ ಎಲ್ಲ ಆಗ್ತದೆ. ಮತ್ತು ಶುಕ್ರವಾರ ಅಥವಾ ಮಂಗಳವಾರ ಅನುಕೂಲ ನೋಡಿಕೊಂಡು ಪ್ರತಿ ವರ್ಷ ಚಂಡಿಕಾ ಹೋಮ ಕಾರ್ಯಕ್ರಮವನ್ನು ನಮ್ಮ ದೇವಿಯ ಸನ್ನಿಧಿಯಲ್ಲಿ ಮಾಡಿಕೊಡ್ತೇವೆ. ಅಂಥ ವಿಶೇಷವಾದಂಥ ಅನೇಕ ವರ್ಷಗಳ 800 ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಕಾಳಿ ರೌದ್ರ ರೂಪವಾಗಿ ಈ ಇಡೀ ಮಂಗಳೂರನ್ನು ವ್ಯಾಪಿಸಿಕೊಂಡು ಎಲ್ಲ ಭಕ್ತರನ್ನು ಅನುಗ್ರಹಿಸಿದ್ದಳು ಎಂಬುದಾಗಿ ಪುರಾಣ ಹೇಳ್ತದೆ. ಮತ್ತು ಆ ಎಲ್ಲ ಭಕ್ತರಿಗೂ ಸಹ ಅನುಗ್ರಹ ಕೊಟ್ಟ ಮೇಲೆ ನಾನು ಈಗ ಶಾಂತರೂಪಿಯಾಗಿದ್ದೇನೆ, ಹಾಗಾಗಿ ನನಗೆ ಉಗ್ರ ರೂಪ ಬೇಡ, ಶಾಂತರೂಪ ಆಗಿದ್ದೇನೆ ಎಂಬುದ ದೇವಿಯ ಪ್ರಶ್ನೆಯಲ್ಲಿ ಬಂದ ಕಂಡ ಕಾರಣ ದೇವಿಯನ್ನು ಲಕ್ಷ್ಮಿಯನ್ನು ಆ ಒಂದು ಶಾಂತರೂಪವಾಗಿ ಮಾಡಿದ್ದಾಳೆ ಎಂಬುದಾಗಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬಂದಿದೆ. ಹಾಗೆ ಈಗ ಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ತೇವೆ. ಎಲ್ಲ ಕಡೆ ಏನಾಗ್ತಕ್ಕಿದ್ರೆ ಕಾಳಿ, ಲಕ್ಷ್ಮಿ ಮತ್ತು ಸರಸ್ವತಿ ಎಂಬುದಾಗಿ ಬೇರೆ ಬೇರೆ ದೇವರು ಮಾತ್ರ ಇರ್ತಾರೆ. ಇಲ್ಲಿ ಹಾಗಲ್ಲ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ತ್ರಿಗುಣಾತ್ಮಿಕ ದೇವಿ ಇದೆ. ಹಾಗಾಗಿ ಇಲ್ಲಿ ಯಾರು ನವರಾತ್ರಿ ದಿನ ಇರಬಹುದು ಮತ್ತು ವಿಶೇಷ ಯಾವಾಗಾದರೂ ಬಂದು ತಾಯಿಯ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ದರ್ಶನ ಮಾಡಿದರೆ ಅವರ ಜನ್ಮಾಂತ ಬರ್ತಕ್ಕಂಥ ವಿಶೇಷವಾದಂಥ ಎಲ್ಲ ಕಷ್ಟ ದಾರಿಣ್ಯ ದೋಷಗಳು ನಿವಾರಣೆ ಆಗ್ತದೆ. ಮತ್ತು ನಾನು ಈ ಒಂದು ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ದೇವಿಯ ಒಂದು ವರ್ಣನೆಯನ್ನು. ಯಾಕೆ ಕೇಳಿದರೆ ಅಷ್ಟು ವಿಚಿತ್ರವಾದಂಥ, ಅಷ್ಟು ಶ್ರೇಷ್ಠವಾದಂಥ, ಅಷ್ಟು ಮಹಿಮೆ ಉಳ್ಳವಳು ಇವಳು. ಇಲ್ಲಿ ಒಮ್ಮೆ ಬಂದು ದೇವರ ದರ್ಶನ ಮಾಡಿಕೊಂಡು ತಾಯಿಯ ದರ್ಶನ ಮಾಡಿದ ನಂತರ ಅವರಿಗೆ ಇಲ್ಲಿ ಏನು ಶಕ್ತಿ ಇದೆ ಎಂಬುದಾಗಿ ಮತ್ತೆ ಗೊತ್ತಾಗ್ತದೆ. ಯಾಕೆಂದರೆ ಬಾಯಿಂದ ಹೇಳಲು ಸಾಧ್ಯ ಇಲ್ಲ, ಅಂಥ ವಿಶೇಷವಾದಂಥ ಒಂದು ಶಕ್ತಿ ಕಾರಣಿಕ ಕ್ಷೇತ್ರ ಇದು. ಅಂಥ ಕ್ಷೇತ್ರದಲ್ಲಿ ಸಮಸ್ತ ಭಕ್ತರು ತನುಮನ ಧನದಿಂದ ನವರಾತ್ರಿಯ ಒಂದು ವಿಶ್ವಸ್ತ ಮಂಡಳಿಯ ಸರ್ವ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಎಲ್ಲರೂ ಸಹ ದೇವಸ್ಥಾನದ ಅಧ್ಯಕ್ಷರು, ಸರ್ವ ಸದಸ್ಯರು ನವರಾತ್ರಿಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ 9 ದಿನಗಳ ಕಾಲ ಮಾಡಿ 10ನೇ ದಿವಸ ಸಿಂಹಾಳಾಭಿಷೇಕ ಮಾಡಿ ದೇವಿಯನ್ನು ವಿಸರ್ಜನೆ ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತೇವೆ. ಸಪ್ತಶತಿ ದುರ್ಗಾ ಪಾರಾಯಣದಲ್ಲಿ ಬರ್ತದೆ, ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ಎಂಬುದಾಗಿ. ಒಂದೊಂದು ರಾಕ್ಷಸರು ಒಂದೊಂದು ರೀತಿ ವರವನ್ನು ಪಡೆದಾಗ ಆವಾಗ ನಾವು ಒಂದೇ ವರ ಶ್ರೀಮನ್ನಾರಾಯಣ ವಿಷ್ಣು ಜಗದ್ರಕ್ಷಕನಾದರೂ ಸಹ ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರ ರಾಮ, ಕೃಷ್ಣ ಮತ್ತು ವಿಶೇಷ ಪರಶುರಾಮ ಮತ್ತು ಹಂದಿ ಅವತಾರವನ್ನು, ನರಸಿಂಹ ಅವತಾರವನ್ನು ಹೇಗೆ ತಾಳಿದಾನೋ ಆ ದೇವಿ ಏನು ಮಾಡಿದಾಳೆ, ದುಷ್ಟರನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ಪ್ರತಿ ದಿವಸ ಒಂದೊಂದು ಅವತಾರವನ್ನು ತಾಳಿ ದುಷ್ಟರನ್ನು ಸಂಹಾರ ಮಾಡಿದ್ದಾಳೆ ಎಂಬುದಾಗಿ ಇತಿಹಾಸ ಹೇಳ್ತದೆ. ಪ್ರಥಮಂ ಶೈಲಪುತ್ರಿ ಚ ಎಂಬುದಾಗಿ 1ನೇ ದಿವಸ ಶೈಲಪುತ್ರಿಯಾಗಿ ಅವತಾರನ ತಾಳಿ ದುಷ್ಟರನ್ನ ಸಂಹಾರ ಮಾಡಿದ್ದಾಳೆ. ದ್ವಿತೀಯಂ ಬ್ರಹ್ಮಚಾರಿಣಿ, 2ನೇ ದಿವಸ ಆ ಒಂದು ರಾಕ್ಷಸ ವರವನ್ನು ಪಡೆದಿದ್ದಾನಂತೆ. ಯಾರು ಬ್ರಹ್ಮಚಾರಿಣಿಯಾಗಿದ್ದಾರೋ ಅವರಿಂದ ನನಗೆ ಮಾತ್ರ ಮರಣ ಬರಬೇಕು ಎಂಬುದಾಗಿ. ಆಗ ಏನು ಮಾಡಿದರೆ ಬ್ರಹ್ಮಚಾರಿಣಿ ವೇಷವನ್ನು ತಾಳಿ ದುಷ್ಟರನ್ನ ಸಂಹಾರ ಮಾಡಿದ್ದಾಳೆ ಎಂಬುದಾಗಿ. ತೃತೀಯಂ ಚಂದ್ರಘಂಟೇತಿ, 3ನೇ ದಿವಸ ಚಂದ್ರಘಂಟೆಯಾಗಿ. ಕೂಷ್ಮಾಂಡೇತಿ ಚತುರ್ಥಕಂ, 4ನೇ ದಿವಸ ಕೂಷ್ಮಾಂಡ ದೇವಿಯಾಗಿ ಅವತಾರನ ತಾಳಿದ್ದಾಳೆ. ಇವತ್ತು 4ನೇ ದಿವಸ ಕೂಷ್ಮಾಂಡ ದೇವಿಯಾಗಿ ನಾವು ಆರಾಧನೆ ಮಾಡಿಕೊಂಡು ಬಂದಿದ್ದೇವೆ. ಪಂಚಮಂ ಸ್ಕಂದಮಾತೇತಿ, ಸ್ಕಂದಮಾತ 5ನೇ ದಿವಸ. ಷಷ್ಠಂ ಕಾತ್ಯಾಯನೇತಿ ಚ, 6ನೇ ದಿವಸ ಕಾತ್ಯಾಯನ ದೇವಿಯಾಗಿ. ಸಪ್ತಮಂ ಕಾಲರಾತ್ರಿ ಚ, 7ನೇ ದಿವಸ ಕಾಲರಾತ್ರಿಯಾಗಿ ಅವತಾರ ತಾಳಿದ್ದಾಳೆ. ಸಪ್ತಮಂ ಕಾಲರಾತ್ರಿ ಪ್ರಥಮಂ ಶೈಲಪುತ್ರಿ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೆ ಷಷ್ಠಂ ಸಪ್ತಮ ಕಾಲರಾತ್ರಿ ಮಹಾರ್ಗೌರಿ ಚಾತ್ಮ ಎಂಬುದಾಗಿ. ಮತ್ತು ಗೌರಿ ಮತ್ತು ಸಿದ್ಧಿದಾತ್ರಿಯಾಗಿ ಅವತಾರನ ತಾಳಿದ್ದಾಳೆ ಎಂಬುದಾಗಿ. 10ನೇ ದಿವಸ ವಿಜಯ ಪತಾಕೆಯನ್ನು ಹಾರಿಸಿದಂಥ ದುಷ್ಟರನ್ನ ಸಂಹಾರ ಮಾಡಿ
ಶಿಷ್ಟರ ಪರಿಪಾಲನೆಗೋಸ್ಕರವಾಗಿ ವಿಜಯ ಪತಾಕೆ ಹಾರಿಸಂಥ ದಿವಸ ದಶಮಿ, ವಿಜಯದಶಮಿ ಎಂಬುದಾಗಿ ಹೇಳ್ತಾರೆ. ಅಂಥ ವಿಶೇಷವಂತ ಇವತ್ತು 4ನೇ ದಿವಸ ದೇವಿಯನ್ನು ಆರಾಧನೆ ಮಾಡಿಕೊಂಡಿದ್ದೇವೆ. ನವದುರ್ಗಿಯರನ್ನ ಆರಾಧನೆ ಮಾಡ್ತೇವೆ. ನವದುರ್ಗಿಯರನ್ನ ಆರಾಧನೆ ಮಾಡಿದರೆ ಎಷ್ಟು ಶಕ್ತಿ ಅಂತ ಕೇಳಿದರೆ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ತ್ರಿಗುಣಾತ್ಮಿಕ ದೇವಿ ಏನು ಮಾಡ್ತಾಳೆ ಅಂತ ಕೇಳಿದರೆ, ಮೂಲದಲ್ಲಿ ಬ್ರಹ್ಮನ ಹೆಂಡತಿ ಸರಸ್ವತಿ ಆಗಿರ್ತಾಳೆ, ವಿಷ್ಣುವಿನ ಹೆಂಡತಿ ಲಕ್ಷ್ಮಿ ಆಗಿರ್ತಾಳೆ, ಮತ್ತು ಶಿವನ ಹೆಂಡತಿ ಕಾಳಿ ಆಗಿರ್ತಾಳೆ. ಪ್ರಪಂಚದಲ್ಲಿ ದುಷ್ಟರ ಸಂಹಾರಕ್ಕೋಸ್ಕರವಾಗಿ ರಾಕ್ಷಸರು ಏನು ಮಾಡ್ತಾರೆ ಅಂತ ಕೇಳಿದರೆ ವರವನ್ನು ಪಡೆದಿರ್ತಾರೆ. ವರಬಲ ಅಂತ ಏನು ಕೇಳಿದರೆ, ಸಂವಿಧಾನದಲ್ಲಿ ಹೇಗೆ ಒಂದು ನಿಯಮಗಳುಂಟೋ ಅದೇ ರೀತಿಯಾಗಿ ಒಂದು ಧರ್ಮದಲ್ಲಿ ಯಾರೇ ಆದರೂ, ರಾಕ್ಷಸರನ್ನಾದರೂ ಸಹ ದೇವತೆಗಳಾದರೂ ಸಹ ಅಘೋರವಾಗಿ ತಪಸ್ಸನ್ನು ಮಾಡಿದಂತಾರೆ ದೇವರು ಒಲಿಲಿಕ್ಕೇ ಬೇಕು ಎಂಬುದಾಗಿ. ಅವರು ಏನು ಮಾಡ್ತಾರೆ ಅಂತ ಕೇಳಿದರೆ, ಒಲಿದುಕೊಂಡು ದೇವರಲ್ಲಿ ವರವನ್ನು ಕೇಳ್ತಾರೆ. ದೇವರಲ್ಲಿ ವರವನ್ನು ಕೇಳಿದಾಗ ಭಗವಂತ ಏನಂತಾನೆ, ತಥಾಸ್ತು ಅಂತ ಹೇಳ್ತಾನೆ. ಆವಾಗ ಅವರೇನು ವರವನ್ನು ಪಡೆದ ಮೇಲೆ ನನಗೆ ಇಂಥವರಿಂದ ಮರಣ ಬರಬಾರದು ಎಂಬುದಾಗಿ ಹೇಳ್ತಾರೆ. ನಾರಸಿಂಹ ಅವತಾರ ಹೇಳಿದ್ದಾರೆ, ಮನುಷ್ಯರಿಂದ, ಮಾನವರಿಂದ, ದೇವತೆಯಿಂದ, ದಾನವರಿಂದ ಒಳಗೂ ಅಲ್ಲ, ಹೊರಗೂ ಅಲ್ಲ, ಹಗಲು ಅಲ್ಲ, ರಾತ್ರಿ ಹೇಗೆ ವರವನ್ನು ಕೇಳಿದ್ದಾನೋ ಇವರು ಹಾಗೆ ರಕ್ತಬೀಜಾಸುರ ಎಂಬುವನು ಏನು ಮಾಡಿದ್ದಾನಂತ ಕೇಳಿದರೆ, ನನ್ನ ಒಂದು ತೊಟ್ಟು ರಕ್ತ ಭೂಮಿಯಲ್ಲಿ ಬಿತ್ತು ಅಂತಾದರೆ ಪುನಃ ನನ್ನದಂತೆ ಶಕ್ತಿವಂತನಾದಂಥ ರಾಕ್ಷಸ ಹುಟ್ಟಿ ಬರಬೇಕು ಅಂತಾಗಿ. ಆವಾಗ ದೇವಿ ಏನು ಮಾಡಿದೆ ಅಂತ ಕೇಳಿದರೆ, ನಾಲಿಗೆಯನ್ನು ಚಾಚಿಕೊಂಡು ರಕ್ತ ಸಹ ಒಂದು ತೊಟ್ಟು ಭೂಮಿ ಮೇಲೆ ಬೀಳದೇ ಇರುವ ಹಾಗೆ ಆ ಬಿದ್ದಂಥ ರಕ್ತವನ್ನು ಸಹ ಕುಡಿದು ವಿಶೇಷವಾಗಿ ಆ ರಾಕ್ಷಸನ ರಕ್ತ ಬೀಜಾಸುರನ ಸಂಹಾರ ಮಾಡಿದ್ದಾಳೆ. ಹಾಗೆ ಅಂಥ ವಿಚಿತ್ರವಾದಂಥ ದೇವಿ ನಮ್ಮ ತಾಯಿಯ ಒಂದು ಶಕ್ತಿ ಎಂಬುದಾಗಿ ಅಂತ ಹೇಳಿದರೆ ಒಂದು ದಿವಸ 2 ದಿವಸ ಸಾಕಾಗಲಿಕ್ಕಿಲ್ಲ. ಅಂಥ ವಿಶೇಷವಾದಂಥ ಒಂದು ನವದುರ್ಗಿಯರನ್ನು ಆರಾಧನೆ ಮಾಡಿಕೊಂಡು ನಾವು ಮರುವಂಥ ಕ್ಷೇತ್ರ ವಿಶೇಷವಾದಂಥ ನವರಾತ್ರಿ ದಿನ ಎಂಬುದಾಗಿ. ಹಾಗಾಗಿ ಮಹಾಕಾಳಿ ಅಂತ ಹೇಳಿದರೆ, ಮಹಾದುರ್ಗಿ ಅಂತ ಹೇಳಿದರೆ, ಮಹಾಲಕ್ಷ್ಮಿ, ಸರಸ್ವತಿ ಅಂತ ಹೇಳಿದರೆ 3 ಶಕ್ತಿ ಸೇರಿ ಒಂದಾಗ್ತಾಳೆ. ಅವಳೇ ದುರ್ಗಾದೇವಿ ಎಂಬುದಾಗಿ. ಆಮೇಲೆ 9 ಅವತಾರನ ತಾಳ್ತಾಳೆ ಎಂಬುದಾಗಿ. ಹಾಗಾಗಿ 9 ಅವತಾರನ ತಾಳಿದ್ದರಿಂದ 9 ದುಷ್ಟರನ್ನ ಸಂಹಾರ ಮಾಡಿ ವಿಜಯ ಪತಾಕೆ ದಿವಸದಂದು ವಿಜಯದಶಮಿ ಅಂತ ಹೇಳ್ತಾರೆ. ಹಾಗಾಗಿ ಸಮಸ್ತ ಭಕ್ತರು ನಮ್ಮ ದೇವಿ ಕ್ಷೇತ್ರಕ್ಕೆ ಬಂದು ಅವರವರ ಮನ ಕೋರಿಕೆಯನ್ನು ಈ ಒಂದು ಚಾನೆಲ್ ಮುಖಾಂತರ ಸಮಸ್ತ ಭಕ್ತರಿಗೆ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ. ಅವರವರ ಮನ ಕೋರಿಕೆಯನ್ನು ಈಡೇರಿಸಿಕೊಟ್ಟು ತಾಯಿಯ ದರ್ಶನ ಮಾಡಿಕೊಂಡು ಪುನೀತರಾಗಲಿ ಎಂಬುದಾಗಿ. ಸ್ವಸ್ಮರ್ಗೇಣ ಮಹಿಮೇಶಾ ಗೋಬ್ರಾಹ್ಮಣೇ ಶುಭಂ ಸ್ತಿಂ ಲೋಕಾ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ. 800 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ. ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಕುಲಾಲ ಮಾತೃ ಸಂಘದ ಒಂದು ಆಡಳಿತಕ್ಕೆ ಒಳಪಟ್ಟು ಈ ದೇವಸ್ಥಾನ ನಡೆಯುತ್ತಾ ಇದೆ. ಹಿಂದಿನ ಕಾಲದಿಂದಲೂ ಸಹ ಬಹಳಷ್ಟು ವಿಶೇಷವಾಗಿ ಈ ದೇವಿಯ ಸನ್ನಿಧಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬರ್ತಾಯಿದ್ದರು. ನಮ್ಮ ಹಿರಿಯರು ಈ ದೇವಸ್ಥಾನವನ್ನು ಕಟ್ಟಿ ಬೆಳೆಸಿದ್ದರಿಂದ ನಮಗೆ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೆ ಅವಕಾಶಗಳು ನಮಗೆ ಮಾಡಲಿಕ್ಕೆ ಸಿಕ್ಕಿದೆ. ನಾವಿವತ್ತು ಈ ದೇವಸ್ಥಾನದಲ್ಲಿ ಶ್ರೀದೇವಿ ಸನ್ನಿಧಾನದಲ್ಲಿ ಈ ಪುಣ್ಯ ಸೇವೆಯನ್ನು ಮಾಡಬೇಕಾದರೆ ಹಿಂದಿನವರು ಮಾಡಿಟ್ಟಂತಹ ಈ ದೇವಸ್ಥಾನ ಬಹಳಷ್ಟು ನಮಗೆಲ್ಲ ಆಧಾರ ಕಂಬವಾಗಿ ಸಮಾಜದ ಏಳಿಗೆಗೆ, ಸಮಾಜದ ಒಂದುಗೂಡುವಿಕೆಗೆ ಬಹಳಷ್ಟು ಉಪಕಾರವಾಗಿದೆ. ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ನಾವೆಲ್ಲ ಸೇರಿಕೊಂಡು ದೇವಸ್ಥಾನವನ್ನು ನಡೆಸಿಕೊಂಡು ಹಿಂದೂ ಧರ್ಮದ ಉಳಿವಿಗೆ ನಮ್ಮದೇ ಆದಂತಹ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಶ್ರೀದೇವಿ ಸನ್ನಿಧಾನದಲ್ಲಿ ಪ್ರತಿ ವರ್ಷವೂ ನವರಾತ್ರಿ ಉತ್ಸವ 9 ದಿವಸಗಳ ಉತ್ಸವ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನಡೆಯುತ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂತಹ ಎಲ್ಲ ಕುಲಾಲ ಸಂಘಗಳ ಬಂಧು ಬಾಂಧವರೆಲ್ಲ ಸೇರಿ ಹೊರೆ ಕಾಣಿಕೆಗಳನ್ನು ನೀಡಿ ಅನ್ನದಾನವನ್ನು ನೀಡುವುದರ ಮೂಲಕ ಪ್ರತಿನಿತ್ಯ 9 ದಿವಸಗಳ ಕಾಲ ಶ್ರೀದೇವಿಯ ಸನ್ನಿಧಾನದಲ್ಲಿ ಅನ್ನದಾನವು ನಡೆಯುತ್ತಾ ಇದೆ. ಸುಮಾರು 1900 ಭಕ್ತರು ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಂಡು ನಿತ್ಯ ಪ್ರಸನ್ನರಾಗುತ್ತಾ ಇದ್ದಾರೆ. ಜೊತೆಗೆ ಶ್ರೀದೇವಿಯ ಸನ್ನಿಧಾನದಲ್ಲಿ ದಿನಕ್ಕೆ ವಿಶೇಷ ಪೂಜೆಗಳನ್ನು ಪೂರೈಸುವುದರೊಂದಿಗೆ ಶ್ರೀದೇವಿ ಬಹಳ ಸಂತುಷ್ಟಳಾಗುತ್ತಾ ಇದ್ದಾಳೆ. ಲಲಿತ ಪಂಚಮಿಯ ದಿವಸ ಮಲ್ಲಿಗೆ ಅಲಂಕಾರವನ್ನು, ನವರಾತ್ರಿ 2ನೇ ದಿವಸ ಚಂಡಿಕಾ ಹೋಮವನ್ನು ಈಗಾಗಲೇ ಸಂಪನ್ನ ಮಾಡಲಾಗಿದೆ. ನಾಳೆ ಮಲ್ಲಿಗೆ ಅಲಂಕಾರ ಪೂಜೆ ಇದೆ. ಇನ್ನು ಕೊನೆಯ ದಿವಸ ವಿಜಯದಶಮಿಯ ದಿವಸ ಬಹಳ ಒಂದು ವಿಶೇಷವಾಗಿ ಶ್ರೀದೇವಿಗೆ ಎಳ್ನೀರು ಅಭಿಷೇಕದ ಮೂಲಕ ಶ್ರೀದೇವಿಯನ್ನು ಶಾಂತಳಾಗಿಸುವಂತಹ ಒಂದು ಪೂಜೆಯನ್ನು ನಾವು ಮಾಡುತ್ತಾ ಇದ್ದೇವೆ.
ಈ ನಿಟ್ಟಿನಿಂದ ನವರಾತ್ರಿ ಉತ್ಸವ ಬಹಳ ವಿಜೃಂಭಣೆ ನಡೀತಾ ಇದೆ. ಹಾಗೆ ಏಪ್ರಿಲ್ 19 ಮತ್ತು 20ನೇ ತಾರೀಕಿಗೆ ಶ್ರೀದೇವಿಯ ಪ್ರತಿಷ್ಠಾ ಮಹೋತ್ಸವ ಕೂಡ ನಡೆಯುತ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರತಕ್ಕಂತಹ ಕುಲಾಲ ಬಂಧುಗಳು ಹಾಗೆ ಊರ ಬರವೂರ ಎಲ್ಲ ಬಂಧುಗಳು ಬಂದು ಶ್ರೀದೇವಿಯ ಸನ್ನಿಧಾನದಲ್ಲಿ ನಡೆಯತಕ್ಕಂತಹ ವಿಶೇಷ ಪೂಜೆಗಳ ಸಂದರ್ಭಗಳಲ್ಲಿ ಬಂದು ಸೇರಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕು. ಹಾಗೆಯೇ ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಸತ್ಯನಾರಾಯಣ ಪೂಜೆ, ಇನ್ನು ವಿಶೇಷ ರಂಗಪೂಜೆ ಇವುಗಳೆಲ್ಲ ನಮ್ಮ ಸನ್ನಿಧಾನದಲ್ಲಿ ನಡೆಯುತ್ತಾ ಇದ್ದು, ಶ್ರೀದೇವಿಗೆ ಹರಕೆ ರೂಪದಲ್ಲಿ ಕೊಡತಕ್ಕಂತಹ ಸೀರೆ ಹಾಗೂ ಮಡಿಲಕ್ಕಿ ಇವೊಂದು ವಿಶೇಷವಾಗಿ ಈ ತಾಯಿಯ ಸನ್ನಿಧಾನದಲ್ಲಿ ಹುಟ್ಟಿರುವಂತಹ ಹರಕೆ ಈಡೇರಿದ್ದಕ್ಕೆ ತಾಯಿ ಅನುಗ್ರಹಿಸ್ತಾಳೆ. ಇಂತಹ ಒಂದು ಪ್ರತೀತಿ ಇರುವಂತಹ 800 ವರ್ಷಗಳ ಪ್ರತೀತಿ ಇರುವಂತಹ ಈ ಸನ್ನಿಧಾನದಲ್ಲಿ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಈ ಸಮಯದಲ್ಲಿ ಜೋಡಿಸಿಕೊಂಡಿದ್ದಾರೆ. ಅವರಿಗೆಲ್ಲರಿಗೂ ಒಂದು ಈ ಸಮಯದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರದಲ್ಲಿ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಜೋಡಿಸಿಕೊಂಡ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಈ ಸಮಯದಲ್ಲಿ ಸಮರ್ಪಿಸುತ್ತೇನೆ. ವಂದನೆಗಳು. ಶ್ರೀದೇವಿಯ ಸನ್ನಿಧಾನದಲ್ಲಿ ನಮಗೆ ಆಗಸ್ಟಿನಿಂದ ಆರಂಭಗೊಳ್ಳುತ್ತದೆ. ಶ್ರಾವಣ ಮಾಸದಲ್ಲಿ ತ್ರಿಮಧುರ ಪೂಜೆ, ಆಮೇಲೆ ವರಮಹಾಲಕ್ಷ್ಮಿ ಪೂಜೆ, ಆಮೇಲೆ ಡಿಸೆಂಬರ್ನಲ್ಲಿ ನಮಗೆ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ, ಭಕ್ತಿನಾಮ ಸಂಕೀರ್ತನೆ, ಹೀಗೆ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮಗಳನ್ನಿಟ್ಟು ನಮ್ಮ ಶ್ರೀದೇವಿ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಸತ್ಯನಾರಾಯಣ ಪೂಜೆ, ಶನಿ ಪೂಜೆ, ಸಾಮೂಹಿಕ ಶನಿ ಪೂಜೆ, ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಸಾಮೂಹಿಕ ವರಮಹಾಲಕ್ಷ್ಮಿ ಪೂಜೆ ಇಂತಹ ಪೂಜೆಗಳು ನಡೀತಾ ಇದೆ. ಅದರ ಜೊತೆಗೆ ಶ್ರೀದೇವಿ ಸನ್ನಿಧಾನದಲ್ಲಿ ರಾತ್ರಿ ಸಂದರ್ಭದಲ್ಲಿ ದೀಪ ಪ್ರಜ್ವಲನೆಯು ಬಹಳ ವಿಶೇಷವಾಗಿ ನಡೀತಾ ಇದೆ. ಅದೊಂದು ಪ್ರಜ್ವಲನೆ ಕಾರ್ಯಕ್ರಮವು ಎಲ್ಲ ಸಕುಟುಂಬವಾಗಿ ಬಂದು ಶ್ರೀದೇವಿಯ ಸನ್ನಿಧಾನದಲ್ಲಿ ಸುತ್ತಮುತ್ತ ನಿಂತುಕೊಂಡು ಶ್ರೀದೇವಿಯ ಸನ್ನಿಧಾನ ದೀಪ ಪ್ರಜ್ವಲನೆ ಮಾಡುವಂತಹ ಒಂದು ಸೌಭಾಗ್ಯವನ್ನು ನಮಗೆ ತಾಯಿ ಅನುಗ್ರಹಿಸ್ತಾಳೆ. ಅದನ್ನು ಎಲ್ಲರೂ ಕೂಡ ಪ್ರೀತಿಯಿಂದ ಬಂದು ಆ ದೀಪವನ್ನು ಪ್ರಜ್ವಲನೆ ಮಾಡುವುದರ ಮೂಲಕ ಅವರ ಬದುಕು ಕೂಡ ಬೆಳಕಾಗಲಿ ಎಂಬ ಒಂದು ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಸಲ್ಲಿಸ್ತಾ ಇದ್ದೇನೆ.